ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು ಏನಂತ ಹೇಳಿದರೆ ಕಳೆದ 14ನೇ ತಾರೀಕು ಲಾಸ್ಟ್ ಏಪ್ರಿಲ್ 14ನೇ ತಾರೀಕು ಅಂಬೇಡ್ಕರ್ ಜಯಂತಿಯ ದಿನದಂದು ಒಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಏನು ಒಂದು ಅಹಿತಕರವಾದಂಥ ಘಟನೆ ನಡೆದಿತ್ತು. ಅಂದರೆ ಒಂದು ಬೆಳೆಕಲ್ಲುಗಳ ಗ್ರಾಮದಲ್ಲಿ ಒಂದು ಅಂಬೇಡ್ಕರ್ ಜಯಂತಿಯ ಪ್ರೋಗ್ರಾಮ್ನಲ್ಲಿದ್ದಂಥ ಒಂದು ಜನರ ಗುಂಪಿನ ಮೇಲೆ ಏಕಾಏಕಿ ಒಂದು ಕಾರ್ ಬಂದು ಗುದ್ದಿ ಅಲ್ಲಿದ್ದಂಥ 8 ಜನಕ್ಕೆ ತುಂಬ ಮೇಜರ್ ಮಟ್ಟದಂಥ ಏನು ಏಟುಗಳು ಬಿದ್ದಿತ್ತು. ಅದರಲ್ಲಿ ಒಂದು ಮಗು ಪ್ರಾಣ ಕೂಡ ಕಳ್ಕೊಂಡಿತ್ತು. ಈ ಒಂದು ಈವೆಂಟ್ನಲ್ಲಿ ಆದಂಥ ಉಳಿದಂಥ 7 ಜನರು ಕೂಡ ನಮ್ಮ ಮಹಾಲಕ್ಷ್ಮಿ ಮಂಜಪ್ಪ MMM ಹಾಸ್ಪಿಟ್ಲಿಗೆ ಹಾಸನಕ್ಕೆ ಬಂದು ದಾಖಲಾಗಿದ್ದರು. ಆ ಒಂದು 7 ಜನರಲ್ಲಿ 6 ಜನರ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿತ್ತು. ಅದರಲ್ಲಿ 2 ಕಂಡೀಷನ್ ಮಾತ್ರ ಸಿವಿಯರ್ಲಿ ಕ್ರಿಟಿಕಲ್ ಅಂತ ಹೇಳ್ಬೋದು. ಆ ರೀತಿ ತುಂಬ ಕ್ರಿಟಿಕಲ್ ಆಗಿತ್ತು. ಅವ್ರನ್ನ ಜೀವ ಉಳಿಸೋದು ಕೂಡ ತುಂಬ ಕಷ್ಟ ಅಂತೇಳಿ ಒಂದು ಅಭಿಪ್ರಾಯ ನಮ್ಮಲ್ಲೂ ಕೂಡ ಸ್ಟಾರ್ಟಿಂಗಲ್ಲಿ ಬಂದಿತ್ತು. ಆ ರೀತಿಯಾದಂಥ ಸಿಚುವೇಷನಲ್ಲಿ ಬಂದಂಥ ಅಷ್ಟು ಜನ ಪೇಷಂಟ್ಗೆ ನಮ್ಮ ಆಸ್ಪತ್ರೆಯ ಸರ್ವ ಸಿಬ್ಬಂದಿ ಅಂದರೆ ನಮ್ಮನ್ನು ಆಲ್ಮೋಸ್ಟ್ 7-8 ಜನ ಎಲ್ಲ ಸ್ಪೆಷಾಲಿಟಿ ಮತ್ತು ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಸ್ ಸೇರಿಸಿ ಅವರಿಗೆ 2 ರೀತಿಯಾದಂಥ ಆಪ್ರೇಷನ್ಗಳನ್ನ ಮಾಡಿ ಅಂಥ ಕ್ರಿಟಿಕಲ್ ಲೆವೆಲಲ್ಲಿ ಎಲ್ಲ ಟ್ರೀಟ್ಮೆಂಟನ್ನು ಮಾಡಿ ಇವತ್ತು ಪೇಷಂಟ್ ನಿನ್ನೆ ನಮ್ಮ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿದ್ದೀವಿ. ಈ ಒಂದು ಚಿಕಿತ್ಸೆಗೆ ಸಂಬಂಧಪಟ್ಟಂಗೆ ನಮ್ಮ ಜೊತೆ ಧೈರ್ಯವಾಗಿ ನಿಂತು ಎಲ್ಲರೂ ಕೂಡ ನಾವು ಹೇಳಿದಂಥ ಎಲ್ಲ ವಿಷಯಗಳನ್ನು ಕೂಡ ಅರ್ಥ ಮಾಡಿಕೊಂಡು ಎಲ್ಲ ನಮಗೆ ಒಪ್ಪಿಗೆಯನ್ನು ತಿಳಿಸಿ ಎಲ್ಲ ಧೈರ್ಯವಾಗಿ ನಿಂತಂಥ ಎಲ್ಲ ಪೇಷಂಟ್ನ ಎಲ್ಲ ಪೋಷಕರು ಮತ್ತು ನಮ್ಮ ಗಂಗಾಧರ್ ಸರ್ ಅವರು ಇವರೆಲ್ಲರೂ ಕೂಡ ತುಂಬ ಸಹಕಾರವನ್ನು ನೀಡಿದರು. ಮತ್ತು ಈ ಒಂದು ಚಿಕಿತ್ಸೆಗೆ ಸಂಬಂಧಪಟ್ಟಂಗೆ ನಮ್ಮ ಚಿಕ್ಕಮಗಳೂರಿನ MLA ಸಾಹೇಬರಾದಂಥ ತಮ್ಮಯ್ಯ ಸರ್ ಕೂಡ ಬಂದು ಹಾಸ್ಪಿಟ್ಲಿಗೆ ಬಂದು ಎಲ್ಲ ಪೇಷಂಟ್ಗಳನ್ನ ಇಂಡಿವಿಜುವಲಾಗಿ ಎಲ್ಲ ವಿಚಾರಿಸಿ ಏನೇನಿದೆ ಅಂತ ಕಂಪ್ಲೀಟ್ ಸಿಚುವೇಷನ್ ಅರ್ಥ ಮಾಡಿಕೊಂಡು ಮತ್ತು ಇದಕ್ಕೆ ಅವಶ್ಯಕತೆ ಬರುವಂಥ ಎಲ್ಲ ಫೈನಾನ್ಷಿಯಲ್ ಏನೇನು ರಿಕ್ವೈರ್ಮೆಂಟ್ಸ್ ಇರುತ್ತೆ, ನಮ್ಮ ಫಂಡ್ಸ್ ಏನಿರುತ್ತೆ ಇದನ್ನೆಲ್ಲದನ್ನು ಕೂಡ ನಾನು ಸರ್ಕಾರದ ಕಡೆಯಿಂದ ನಾನು ಬರೆಸ್ಕೊಡ್ತೀನಿ. ನೀವು ಯಾವುದೇ ಕಾರಣಕ್ಕೆ ಪೇಷಂಟ್ ಕಡೆಯಿಂದ ಯಾವುದೇ ಕಾರಣಕ್ಕೆ ₹1 ಕೂಡ ಕಲೆಕ್ಟ್ ಮಾಡಬೇಡಿ ಅಂತ ಏನು ಹೇಳಿದರು. ಅದಕ್ಕೆ ನಾವು ಆ ಪೇಷಂಟ್ ಕಡೆಯಿಂದ ನಾವೇನು ಕೂಡ ಕಲೆಕ್ಟ್ ಮಾಡ್ದೇ ಎಲ್ಲ ಟ್ರೀಟ್ಮೆಂಟನ್ನು ಕೂಡ ನಾವು ಆಸ್ಪತ್ರೆಯಿಂದ ಬರೆಸಿ ನಾವು ಇವತ್ತು ಟ್ರೀಟ್ಮೆಂಟ್ ಮಾಡಿ ನಿನ್ನೆ ನಾವು ಪೇಷಂಟನ್ನು ಡಿಸ್ಚಾರ್ಜ್ ಮಾಡಿದ್ದೀವಿ. ಮತ್ತು ನಮ್ಮ ಆಸ್ಪತ್ರೆಯ ಮುಖ್ಯ ಉದ್ದೇಶ ಮೊದಲು ಯಾವುದೇ ಒಂದು ಎಮರ್ಜೆನ್ಸಿನಲ್ಲಿ ಪೇಷಂಟ್ ಬಂದರೆ ಮೊದಲು ಟ್ರೀಟ್ಮೆಂಟ್ ಕೊಡಬೇಕು. ದುಡ್ಡಿಂದ ಆಮೇಲೆ ನಾವು ವಿಚಾರಿಸ್ಬೋದು, ಆಮೇಲೆ ಅದಕ್ಕೆ ಬಗ್ಗೆ ಏನಾದ್ರು ಗಮನಿಸ್ಬೋದು. ಮೊದಲು ಟ್ರೀಟ್ಮೆಂಟ್ ತುಂಬ ಇಂಪಾರ್ಟೆಂಟ್ ಅಂತೇಳಿ ನಾವು ಯಾವತ್ತೂ ಕೂಡ ಹೇಳ್ತೀವಿ. ಯಾಕಂದರೆ ನಮ್ಮ ಆಸ್ಪತ್ರೆ ಆ್ಯನಿವರ್ಸರಿಗೆ CN ಮಂಜುನಾಥ್ ಸರ್ ಬಂದಿದ್ದರು. ಅವ್ರ ಸರ್ ಕೂಡ ನಮಗೆ ಕೊಟ್ಟಂಥ ಮೊದಲ ಅಡ್ವೈಸ್ ಇದು. ನೀವು ಮೊದಲು ಟ್ರೀಟ್ಮೆಂಟನ್ನು ಮಾಡಿ ಆಮೇಲೆ ದುಡ್ಡು ಕಾಸಿಗೆ ಸಂಬಂಧಪಟ್ಟಂಗೆ ಯೋಚನೆ ಮಾಡಿ, ಮೊದಲು ದುಡ್ಡು ಕಟ್ಟಿ ಆಮೇಲೆ ಟ್ರೀಟ್ಮೆಂಟ್ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಯಾವುದೇ ಪೇಷಂಟ್ಗೂ ಹೇಳ್ಕೊಡ್ದು ಅಂತೇಳಿ ನನಗೆ ಸರ್ ಅಡ್ವೈಸ್ ಕೊಟ್ಟಿದ್ರು. ಸೊ ಅದೇ ಅಡ್ವೈಸ್ ಪ್ರಕಾರ ನಾವು ಈ ಪೇಷಂಟ್ಗಳೆಲ್ಲದೂ ಕೂಡ ಟ್ರೀಟ್ಮೆಂಟ್ ಮಾಡಿದ್ದೀವಿ.